ವೇಮನಕ್ಕೆ ಜೈ. ಮಹಾಯೋಗಿ ವೇಮನಕ್ಕೆ ಜೈ. ಶಿವಸರಣಿ ಹೇಮರೆಡ್ಡಿ ಮಲ್ಲಮ್ಮಕ್ಕೆ ಜೈ. ಶಿವಸರೆಡ್ಡಿ ಮಲ್ಲಮ್ಮಕ್ಕೆ ಜೈ. ಶಿವಸರಣಿ ಮಲ್ಲಮ್ಮಕ್ಕೆ ಜೈ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮುಳಬಾಗಿಲು ತಾಲೂಕು ನಮ್ಮ ರೆಡ್ಡಿ ಜನಸಂಘ ವತಿಯಿಂದ ನಮ್ಮ ಶೃಂಗೇರಿಯಲ್ಲಿ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಂಥ ಗೀತಮ್ಮ ಆನಂದ್ ರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಮಾಡಲು ಇವತ್ತು ನಾವು ನಮ್ಮ ಎಲ್ಲ ಕುಲಬಾಂಧವರು ಮುಳಬಾಗಿಲು ತಾಲೂಕು ನಮ್ಮ ರೆಡ್ಡಿ ಜನಸಂಘ ಎಲ್ಲ ಕುಲಬಾಂಧವರಾದಂಥ ನಮ್ಮ ಸ್ವಾಮಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯವರು, ನಮ್ಮ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅವರು ಮತ್ತು ನಮ್ಮ ಜಿಲ್ಲಾ ಪರಿಷತ್ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಸುಬ್ರಹ್ಮಣ್ಯ ರೆಡ್ಡಿ ಅವರು ಮತ್ತು ರೆಡ್ಡಪ್ಪ ಅವರು, ಅಶೋಕ್ ರೆಡ್ಡಿ, ನಮ್ಮ ವೈಸ್ ಪ್ರೆಸಿಡೆಂಟ್ ಮೋಹನ್ ರೆಡ್ಡಿ ಅವರು, ನಮ್ಮ ಚೇರ್ಮನ್ ನೆಕ್ಸ್ಟ್ ಚೇರ್ಮನ್ ಅಮರಾವತಿ ಅನ್ನೋರು ಮತ್ತು ನಮ್ಮ ಕೃಷ್ಣಾರೆಡ್ಡಿ, ಪ್ರಭಾಕರ್ ರೆಡ್ಡಿ, ನಮ್ಮ ಚಂದ್ರಾಮ್ ರೆಡ್ಡಿ, ಜಯರಾಮ್ ರೆಡ್ಡಿ, ರಘುಪತಿ ರೆಡ್ಡಿ ಎಲ್ಲ ನಮ್ಮ ರೆಡ್ಡಿಲೇ. ದಯವಿಟ್ಟು ಎಲ್ಲ ಹೆಸರು ಗೊತ್ತು ನನಗೆ, ಆದರೂ ಲೇಟಾಗುತ್ತೆ. ಅದರಿಂದ ಎಲ್ರಿಗೂ ನಾನು ಈ ಅಭಿನಂದನಾ ಸಮಾರಂಭಕ್ಕೆ ಬಂದು ಈಗ ಅಟೆಂಡ್ ಆಗಿದ್ದಕ್ಕೆ ಎಲ್ರಿಗೂ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ನಮ್ಮ ಗೀತಾ ಆನಂದ್ ರೆಡ್ಡಿ ಅವರು ನಮ್ಮ ಕರ್ನಾಟಕದ ಜಾತ್ಯತೀತ ಜನತಾದ ವತಿಯಿಂದ ಅವರನ್ನು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಕೋಬೇಕಂತ ಇಲ್ಲಿ ಸೇರಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಅವರು ನಮ್ಮ ಆನಂದ್ ರೆಡ್ಡಿ ಅವರು ಒಂದು ಜನಸೇವೆ ಮತ್ತು ಅವರು ಮಾಡಿರೋ ಕಾರ್ಯಕ್ರಮ ಮತ್ತು ಅವರು ಜಿಲ್ಲಾ ಪರಿಷತ್ 2 ಸಲ ಗೆದ್ದು 3 ವರ್ಷ ಅಧ್ಯಕ್ಷರಾಗಿ ಅವರ ಜನಪರ ಇಡೀ ಜಿಲ್ಲೆಯಲ್ಲಿ ಜನಪರ ಕಾರ್ಯಕ್ರಮ ಮಾಡಿರ್ತಾರೆ. ಮತ್ತು ನಮ್ಮ ತಾಲೂಕಿನಲ್ಲಿ ಯಾರೇ ಬಡಬಗ್ಗರು ಯಾರೋ ಹೋದ್ರಿಂದ ಎಲ್ರಿಗೂ ಕೂಡ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಒಳ್ಳೆಯ ಹೆಸರು ತಂದಿರೋದು ಅವರೊಂಥರ ಉದ್ಯಮಿ ಇದ್ದಂಗೆ ನಮಗೆ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ರೆಡ್ಡಿಗಳಿಗೆ ಅವರು ಒಂದು ಪ್ರಭಾವಿ ನಾಯಕರು. ಅವರಿಂದ ನಮಗೆ ಎಲ್ರಿಗೂ ಅನುಕೂಲ ಇದೆ. ಇವತ್ತು ಅವ್ರನ್ನ ನಾವು ನಮ್ಮ ರೆಡ್ಡಿಗಳವ್ರನ್ನ ಬೆಳೆಸಿ ನಾವು ಅವ್ರು ಮುಂದೆ ತಂದರೆ ನಮ್ಮ ರೆಡ್ಡಿಗಳು ಕೂಡ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಸಮಾರಂಭ ಮಾಡಿ ಏರ್ಪಡಿಸಿದ್ವಿ. ಇನ್ನೊಂದೇನಪ್ಪ ಅಂದರೆ ನಾವು ಇವತ್ತು ಮಾನ್ಯ HD ದೇವೇಗೌಡರು ಸಾಹೇಬರು, ಮಾಜಿ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೃಹತ್ ಕೈಗಾರಿಕಾ ಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ನಮ್ಮ ಜಿಲ್ಲೆಯ ಶ್ರೀನಿವಾಸ ತಾಲೂಕು MC ಅವರು, ನಮ್ಮ ಶ್ರೀನಾಥ್ ಅವರು, MP ಮಲ್ಲೇಶ್ ಬಾಬು ಅವರು ಮತ್ತು ಇತರೆ ನಾಯಕರೆಲ್ಲರೂ ಸೇರಿ ಇವತ್ತು ನಮ್ಮ ಚಿಂತಾಮಣಿ JK ಕೃಷ್ಣ ಮತ್ತು ಇನ್ನಾಗ ಅನೇಕ ಗಣ್ಯರು ಜಿಲ್ಲಾ ನಾಯಕರೆಲ್ಲ ಸೇರಿ ಇವತ್ತು ನಮ್ಮ ತಾಲೂಕು ನಾಯಕರೆಲ್ಲ ಸೇರಿ ಆನಂದ್ ರೆಡ್ಡಿ ಅವರಿಗೆ ರಾಜ್ಯದಲ್ಲಿ ಇದುವರೆಗೂ ನಮ್ಮ ರೆಡ್ಡಿಗಳಲ್ಲಿ ಯಾರಿಗೂ ಕೋರ್ ಕಮಿಟಿನಲ್ಲಿ ಇದುವರೆಗೂ ಸದಸ್ಯತ್ವ ಪಟ್ಟಿಯಲ್ಲಿ ನಂಬರ್ ಕೊಟ್ಟಿಲ್ಲ. ಆದ್ದರಿಂದ ಇವತ್ತು ಅವ್ರು ಕೊಟ್ಟಿರೋದು ನಮ್ಮ ರೆಡ್ಡಿ ಜನಾಂಗಕ್ಕೆಲ್ಲನೂ ಒಂದು ಶಕ್ತಿ ಬಂದದ್ದಾಗಿದೆ ಮುಳಬಾಗಿಲು ತಾಲೂಕು. ಅದರಿಂದ ಅವರನ್ನು ನಾವು ಇನ್ನು ಮುಂದೆ ಅವರಿಗೆ ನೆಕ್ಸ್ಟು ಈ ತಾಲೂಕಿನಲ್ಲಿ ಜನರಲ್ ಬರೋ ಒಂದು ಚಾನ್ಸಸ್ ಇದೆ. ಜನರಲ್ ಬಂದರೆ ನಾವು ನೆಕ್ಸ್ಟು MLA ಕ್ಯಾಂಡಿಡೇಟ್ ಮಾಡಬೇಕು ಅಂತ ನಮ್ಮ ರೆಡ್ಡಿಗಳಲ್ಲಿ ಎಲ್ರಿಗೂ ನಮ್ಮ ಆಸೆ ಇದೆ. ಇಲ್ಲಿ 1972ರಲ್ಲಿ ಅದು ಮುಂಚೆ ಇಲ್ಲಿ ರಿಸರ್ವ್ ಇತ್ತು. ಆಮೇಲೆ 77ರಲ್ಲಿ ಜನರಲ್ ಬಂತು. ಜನರಲ್ ಬಂದಾಗ ನಮ್ಮ ರೆಡ್ಡಪ್ಪ ಅವ್ರ ತಂದೆ ಜಯಮ್ ರೆಡ್ಡಿ ಅವರು, ನಮ್ಮ ಚಿಕ್ಕಪ್ಪ ಅವರು ಫಸ್ಟ್ ಜನರಲ್ನಲ್ಲಿ ಎಲೆಕ್ಷನಲ್ಲಿ ನಿಂತ್ಕೊಂಡ್ವಿ. ಆವಾಗ ಜಯಮ್ ರೆಡ್ಡಿ ಗೆದ್ದರು. ಅದೇ ಥರ ಈಗ ಈ ಸಲ ಪಾರ್ಲಿಮೆಂಟ್ ಏನೋ ಬಿಲ್ ಪಾಸ್ ಮಾಡ್ತಾರೆ. ನೆಕ್ಸ್ಟು ಮಾಡೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸೆಷನ್ನಲ್ಲಿ ಈ 33% ಒಂದು ಬಿಲ್ ಪಾಸ್ ಆಗ್ತದೆ. ಬಿಲ್ ಪಾಸ್ ಆದರೆ ಮುಳಬಾಗಿಲು ತಾಲೂಕು ಆಲ್ಮೋಸ್ಟ್ ಜನರಲ್ ಬರೋ ಚಾನ್ಸಸ್ ಇದೆ. ಆ ಜನರಲ್ ಬಂದರೆ
ನಮ್ಮ ಆನಂದ್ ರೆಡ್ಡಿ ಅವ್ರನ್ನ ನಾವೆಲ್ಲರೂ ಸೇರಿ MLA ಕ್ಯಾಂಡಿಡೇಟ್ ಆಗಿ ಗೆಲ್ಲಿಸ್ಕೊಳ್ಬೇಕು ಅಂದ್ಬಿಟ್ಟು ನನ್ನ ಮನವಿ ಮಾಡಿ ಎಲ್ಲ ನಮ್ಮ ರೆಡ್ಡಿ ಕುಲಬಾಂಧವರಿಂದ ಇದೊಂದು ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದೇ ಥರ ಒಗ್ಗಟ್ಟ ಇರಬೇಕು. ಮತ್ತು ಅವರು ಇನ್ನೂ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಇನ್ನೂ ಅವರು ಬೆಳೆಯೋದಿದೆ, ಮುಂದೆ ವಯಸ್ಸಿದೆ ಅವರಿಗೆ, ಇನ್ನು ಯಾವ ಥರ ನಡಿಬೇಕು, ಯಾವ ಥರ ಇನ್ನೂ ಜನರಲ್ಲಿ ಬೆಳಕು ಇನ್ನೂ ಅವ್ರು ನಡೀತಾರೆ. ಅದರಿಂದ ಅವ್ರಿಗೆಲ್ಲನೂ ನಾವು ನಮ್ಮ ಸಂಘದ ವತಿಯಿಂದ ಈಗ ಇದೆಲ್ಲ ಆದಮೇಲೆ ಅವ್ರಿಗೆ ಅಭಿನಂದನಾ ಸಮಾರಂಭ ಇಟ್ಕೋಬೇಕಂತ ಇಲ್ಲಿ ಎಲ್ಲ ನಮ್ಮ ಕುಲಬಾಂಧವರು ಸೇರಿದ್ದಾರೆ. ಈಗ ಎಲ್ರಿಗೂ ಕೂಡ ನಾನು ಅಭಿನಂದಿಸಿ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.